ಆಪ್ ಕಿ ಅದಾಲತ್ನಲ್ಲಿ ಸೀನಿಯರ್ ಲೀಡರ್ ಗುಲಾಂ ನಬಿ ಆಜಾದ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಿರೋದು ಇವರು ಜನರನ್ನ ದಾರಿ ತಪ್ಪಿಸ್ತಾರೆ ಅಂತ. ಆಜಾದ್ ಸಾಹೇಬ್ರೆ, ನಿಮ್ಮ ಪುಸ್ತಕದಲ್ಲಿ ನೀವು ಬರ್ದಿದ್ದೀರಾ, ಒಂದು ಕಾಲ ಹೇಗಿತ್ತು ಅಂತಂದ್ರೆ ನೀವು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ಬೋದಿತ್ತು. ನೀವು ಸೀನಿಯರ್ ಆಗಿದ್ರಿ, ಅನುಭವಿಗಳಾಗಿದ್ರಿ. ಆದ್ರೆ ನಿಮ್ಮ ಕೈ ತಪ್ಪು ಹೋಯ್ತು. ಯಾಕಂದ್ರೆ ನೀವು ಮುಸಲ್ಮಾನರಾಗಿದ್ರಿ, ಅಲ್ಪಸಂಖ್ಯಾತರಾಗಿದ್ರಿ. ಅದೇನು ಅಂದ್ರೆ ಒಂದು ಸಂದರ್ಭದಲ್ಲಿ ನಾನು ಹಿಸ್ಟ್ರಿ ಬಗ್ಗೆ ಬರೆದೆ. ಅಂದ್ರೆ ಆ ಸಮಯದಲ್ಲಿ ಹತ್ತತ್ರ 60-65 ವರ್ಷಗಳು, 47ಕ್ಕೂ ಮುಂಚೆನೂ ಕಾಂಗ್ರೆಸ್ ಇತ್ತು. ಆ 60-65 ವರ್ಷಗಳಲ್ಲಿ 12-13 ಜನನೂ ಮೈನಾರಿಟೀಸ್ನವರಿದ್ರು, ಅಧ್ಯಕ್ಷರಾಗಿದ್ರು ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ. ಆದರೆ 75 ವರ್ಷಗಳಲ್ಲಿ ಒಬ್ರು ಆಗಿಲ್ವಲ್ಲ. ಯಾರಿಗ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಇವ್ರು. ಆದ್ರೆ ಯಾಕಾಗ್ಲಿಲ್ಲ? ಅದನ್ನೇ ಅಲ್ವಾ ನಾನು ಹೇಳ್ತಿರೋದು. ಸುಮ್ನೆ ಸೆಕ್ಯುಲರಿಸಂ ಅಂತ ಹೇಳ್ಬಿಟ್ರೆ ಏನು ಪ್ರಯೋಜನ? ಅದ್ರ ಮೇಲೆ ಕೆಲ್ಸಾನೂ ಮಾಡ್ಬೇಕು. ನೋಡಿ, ನೀವು ಅಲ್ಪಸಂಖ್ಯಾತರಾಗಿದ್ರಿಂದಾಗಿ ಅಧಿಕಾರ ಕೈತಪ್ಪೋಯ್ತು. ಸೋನಿಯಾ ಗಾಂಧಿಯವರು ಕೂಡ ಪ್ರಧಾನಿಯಾಗೋದ್ರಿಂದ ವಂಚಿತರಾದ್ರು. ಅವರು ಅಲ್ಪಸಂಖ್ಯಾತರಾಗಿದ್ದಕ್ಕ ಅಥವಾ ವಿದೇಶಿಗರು ಅನ್ನೋ ಕಾರಣಕ್ಕ? ಇಲ್ಲ, ಅದೇನು ಅಂತಂದ್ರೆ ತಮ್ಮನ್ನ ತಾವು ಮೈನಾರಿಟಿ ಅಂತ ಹೇಳ್ಕೊಳ್ಳೋದೂ ಇಲ್ಲ. ಆಮೇಲೆ ಬೇರೆಯವರು ಆ ಥರ ಅನ್ಕೊಂಡಿಲ್ಲ. ಯಾಕೆಂದ್ರೆ ಮೆಜಾರಿಟಿ ಅವ್ರನ್ನ ಮದುವೆ ಆಗಿದಾರಲ್ವಾ. ಅದು ಅಲ್ಲದೆ ಅವರಿಗೆ ಮೈನಾರಿಟಿ, ಮೆಜಾರಿಟಿಯಿಂದ ಮತ್ತೆ ಅವ್ರನ್ನ ಯಾರು ಮೈನಾರಿಟಿ ಅಂತ ಅನ್ಕೊಂಡೂ ಇಲ್ಲ ಬಿಡಿ. ಮೆಜಾರಿಟಿ ಅಂತಾನೆ ನೋಡೋದು. ಅವರು ಮೆಜಾರಿಟಿನ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ, ಹಿಂದೂ ಧರ್ಮನ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಅವರ ಫ್ಯಾಮಿಲಿ ಇದೆಯಲ್ಲ, ಅದರದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಅದರಿಂದ ವಿವಾದ. ನಾನು ನನ್ನ ಬುಕ್ಕಲ್ಲಿ ಬರ್ದಿದ್ದೀನಿ. ಅಂದ್ರೆ ಅದು ಸುಷ್ಮಾಜಿ ಹೇಳಿದ್ರಲ್ಲ, ತಮ್ಮ ಕೂದಲನ್ನ ಕಟ್ ಮಾಡಿ ತಲೆ ಬೋಳಿಸ್ಕೊಂಡು ಇಡೀ ದೇಶದಲ್ಲೇ ಸುತ್ತೀನಿ ಅಂತೆಲ್ಲ. ನನಗನ್ಸುತ್ತೆ ಅದನ್ನ ಕೇಳಿ ಇವ್ರ ಫ್ಯಾಮಿಲಿ ಹೆದರ್ಕೊಂಬಿಟ್ರು ಅಂತ. ಇಲ್ಲಿ ಇನ್ನೊಂದು ಹೊಸ ವಿವಾದ ಶುರು ಆಗೋದ್ರೆ ಅಧಿಕಾರಕ್ಕೆ ಆಪತ್ತು ಬಂದಿದೆ. ಸೊ ಇದೇ ಒಳ್ಳೇದು. ಆದ್ರೆ ನೀವು ಇದ್ರ ಬಗ್ಗೆ ಯಾವತ್ತೂ ಮಾತಾಡ್ಲಿಲ್ವಾ? ಇಲ್ಲ, ಗೊತ್ತಿದೆ ಈ ಫ್ಯಾಮಿಲಿ ವಿಷಯಗಳು, ಎಷ್ಟೊಂದು ವಿಷಯಗಳು. ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ ಅಂತ. ಅದು ನನ್ನ ಮಟ್ಟಿಗೆ ಸರಿ ಅಂತ. ಇಲ್ಲ ನೋಡಿ, ನೀವಾಗ ತಪ್ಪು ಮಾಡಿದ್ರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು LDFನ, ಸಮಾಜವಾದವನ್ನ, BSP ಅವರನ್ನ, ಈ ಎಲ್ಲ ನಾಯಕರನ್ನ ಭೇಟಿ ಮಾಡಿದ್ರಿ. ಮತ್ತೆ ಅವರಿಗೆಲ್ಲ ನೀವು ಹೇಳಿದ್ರಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆ ಸಮಯದಲ್ಲಿ ನಮ್ಮಲ್ಲಿದ್ದಿದ್ದೇ ಒಂದು 3-4 ಜನ ಅಷ್ಟೇನೆ. ಅಲ್ಲಿ ಮಿಸ್ಸಸ್ ಗಾಂಧಿ ಇದ್ರು, ಅಹ್ಮದ್ ಭಾಯ್ ಇದ್ರು, ಆಮೇಲೆ ಪ್ರಣಬ್ ದಾ ಇದ್ರು ಈ ಕನ್ಸಲ್ಟೇಷನಲ್ಲಿ. ಸೊ ಅವರು ಡಿಸೈಡ್ ಮಾಡಿದಾಗ ನಾನು ಮೀಟಿಂಗ್ ಮುಗಿಸ್ಕೊಂಡು ಎದ್ದು ಹೋಗ್ಬಿಟ್ಟೆ. ಸಂಜೆ ಇನ್ನೊಂದು ಮೀಟಿಂಗ್ ಇತ್ತು, ನಾನು ಆ ಮೀಟಿಂಗ್ ಹೋಗಲೇ ಇಲ್ಲ. ನಾವು ನಮ್ಮ ವಿರೋಧ ಹೇಳಿದ್ವಿ, ಆದ್ರೆ ಅವ್ರು ಹೇಳಿದ್ರು ನಮ್ಮ ಫ್ಯಾಮಿಲಿದು ಒಂದಷ್ಟು ಅನಿವಾರ್ಯತೆಗಳಿವೆ ಅಂತ. ಹೋಗ್ಲಿ ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇನೆ. ಮತ್ತೆ ಮನಮೋಹನ್ ಸಿಂಗ್ ಅವರನ್ನ ಯಾಕೆ ಆಯ್ಕೆ ಮಾಡಿದ್ರು? ಮನುಷ್ಯ ತುಂಬಾ ಒಳ್ಳೆಯವರು, ಓದ್ಕೊಂಡಿದ್ರು, ವಿದ್ಯಾವಂತರು, ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ನಾವಿಬ್ರು ಒಟ್ಟಿಗೆ ಕೊಲೀಗ್ಸ್ ಆಗಿದ್ವಿ. ಮನಮೋಹನ್ ಸಿಂಗ್ ಜಿ 5 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ನಾನು ಸಿವಿಲ್ ಏವಿಯೇಷನ್ ಟೂರಿಸಂ ಮಿನಿಸ್ಟರ್ ಆಗಿದ್ದೆ. ನಮ್ಮಿಬ್ಬರಿಗೂ ಒಳ್ಳೆ ಗೆಳೆತನ ಕೂಡ ಇತ್ತು. ಪ್ರಾಮಾಣಿಕ ವ್ಯಕ್ತಿಯವರು, ತುಂಬಾನೇ ಪ್ರಾಮಾಣಿಕ. ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಒಂದ್ ವೇಳೆ ಪ್ರಣಬ್ ಮುಖರ್ಜಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ಚೆನ್ನಾಗಿ ದೇಶನ ಮುನ್ನಡೆಸಬಹುದಿತ್ತು ಅಂತ? ಅದು ಒಂದು. ಈಗ ಅದಕ್ಕೆ ಅಲ್ವಾ ನಿಮಗೆ ಇಷ್ಟೊಂದು ಚಾಯ್ಸ್ ಕೊಟ್ಟಾಗ, ಅಂದ್ರೆ ನಾವು ಆರಿಸಿರೋರಲ್ಲಿ ಅವರ ಕಂಪ್ಯಾಟಬಿಲಿಟಿನೂ ಇರ್ಬೇಕಾಗತ್ತಲ್ವಾ, ಅವ್ರ ಜೊತೆ ಯಾರು ಹೆಚ್ಚು ಹೊಂದ್ಕೋತಿದ್ರು ಅಂತ. ಒಂದು ಹೆಸರು ಕೂಡ ಬಂದಿತ್ತು, ಮನಮೋಹನ್ ಸಿಂಗ್ ಜಿ ಆಸ್ ಫೈನಾನ್ಸ್ ಮಿನಿಸ್ಟರ್. ಅಂದ್ರೆ ಇವರಿಗೆ ಏನ್ ಅಲ್ಪ ಸ್ವಲ್ಪ ಸಿಕ್ಕಿತ್ತೋ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ನರಸಿಂಹರಾವ್ ಅವರು. ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಮೇಲೆ ಜನಕ್ಕೆ ವಿಶ್ವಾಸ ಇತ್ತು, ಯಾಕೆಂದ್ರೆ ಎಕಾನಮಿಸ್ಟ್ ಆಗಿದ್ರು, ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂತ ಎಕಾನಮಿಸ್ಟ್. ಆದ್ರೆ ಒಂದು ವಿಷಯನ ಆ ಟೈಮ್ನಲ್ಲಿ ಪಬ್ಲಿಸೈಸ್ ಮಾಡಿದ್ರು, ಮನಮೋಹನ್ ಸಿಂಗ್ ಅವರು ಅಲ್ಪಸಂಖ್ಯಾತರಾಗಿದ್ರಿಂದ ಅವರನ್ನ ಪ್ರಧಾನಿ ಮಾಡ್ಲಾಯ್ತು ಅಂತ. ಸಿಖ್ರು ನಿಜವಾದ ಮೈನಾರಿಟಿನೇ ಅಲ್ಲ, ರಿಯಲ್ ಮೈನಾರಿಟಿ ಯಾರು ಅಂತ ನಿಮಗೆ ಗೊತ್ತಿದೆ. AK ಆಂಟೋನಿ ಅಂತ ನಾಯಕರು ಹೇಳ್ತಾರೆ, ವಿ ನೀಡ್ ಹಿಂದೂಸ್, ನಮಗೆ ಹಿಂದೂಗಳ ಅವಶ್ಯಕತೆ ಇದೆ. ಅವ್ರು ಬಿಡಿ, ಪಾಪ ಸ್ಪೈನ್ಲೆಸ್ ಮನುಷ್ಯ ಅವರು. ನೋಡಿ, ಕಾಂಗ್ರೆಸ್ನ ಸುರ್ಜೇವಾಲಾ ಅವರು ಹೇಳ್ತಾರೆ, ರಾಜೀವ್ ಗಾಂಧಿ ಕೇವಲ ಹಿಂದೂ ಮಾತ್ರ ಅಲ್ಲ, ಜನಿವಾರಧಾರಿ ಹಿಂದೂ ಅಂತ. ಹಂಗಂದ್ರೂ ನಾವು ಪ್ರೋ ಮೋದಿ, ಅವರಲ್ಲ ಅಂತಾರೆ. ಅಂದ್ರೆ ಚುನಾವಣೆಗೆ ಹಿಂದೂಗಳ ಅವಶ್ಯಕತೆ ಇದೆ ಅಂತೀರಾ? ಈ ಚುನಾವಣೆನೇ ಎಲ್ಲದಕ್ಕಿಂತ ದೊಡ್ಡ ತಲೆನೋವು ನೋಡಿ. ಜನರಿಂದ ಪ್ರಶ್ನೆ ತಗೊಳ್ಳೋಣ. ಈಗಿನ ಕಾಂಗ್ರೆಸ್ ಪಕ್ಷ ಏನಿದೆ ಅದು 2024ರಲ್ಲಿ ಬಿಜೆಪಿ ಸರ್ಕಾರನ ಹಿಂದಕ್ಕೆ ಹಾಕತ್ತಾ? ನಿಮಗೇನನ್ಸುತ್ತೆ? ನೋಡಿ, ನಾನು ಹೇಳಬಲ್ಲೆ, ಆದ್ರೆ ಹೇಳೋದಿಲ್ಲ. ಕಾಂಗ್ರೆಸ್ಸಿಗೆ ಎಷ್ಟು ಸಣ್ಣ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ, ಇವತ್ತು ನಿಜವಾದ ವಿಷಯಗಳನ್ನ ಕೇಳೋದಕ್ಕೆ ಇಷ್ಟ ಇಲ್ಲ. ಅವ್ರು ನಿಮ್ಮನ್ನ ಮೀರ್ ಜಾಫರ್ ಅಂತಾರೆ. ಅಲ್ಲ, ಮೀರ್ ಜಾಫರ್ಗಳು ಈ ಜನಗಳು. ಇವರು ಕಾಂಗ್ರೆಸ್ಸಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಮುಳುಗಿಸ್ತಾ ಇದ್ದಾರೆ.
ನಾವು ಹೊರಗಡೆ ಕೂತಿದ್ರು, ನಾವು ಹೊರಗಿದ್ರು, ನಾವು ಹೊರಗಡೆ ಅಪೋಸಿಷನ್ನಲ್ಲಿ ಕೂತಿದ್ರು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ಸು ಸರ್ವೈವ್ ಆಗ್ಬೇಕು ಅಂತ. ಡೆಮಾಕ್ರಸಿಯ ಹಿತಕ್ಕೋಸ್ಕರ. ಕಾಂಗ್ರೆಸ್ನವ್ರ ಹಿತ ಅಲ್ಲ, ಕಾಂಗ್ರೆಸ್ನವ್ರು ಡಿಸರ್ವ್ ಮಾಡೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಹಿತದಲ್ಲಿ ಇನ್ನೊಂದು ನ್ಯಾಷನಲ್ ಪಾರ್ಟಿ ಇರ್ಲೇಬೇಕು. ಅವ್ರು- 2 ನ್ಯಾಷನಲ್ ಪಾರ್ಟಿ ಅವ್ರು ಇರ್ಲೇಬೇಕು. ಹೇಳ್ತಾರೆ ಡೆಮೋಕ್ರಸಿ ಉಳಿದಿಲ್ಲ, ಪ್ರಜಾಪ್ರಭುತ್ವ ಮುಗ್ದೋಗಿದೆ, ಮೋದಿ ಎಲ್ಲ ಹಾಳು ಮಾಡಿದ್ದಾರೆ, ಎಲ್ಲರ ಕತ್ತನ್ನ ಹಿಸ್ಕಿದ್ದಾರೆ ಅಂತ. ಸೊ ಅದನ್ನ ಮಾಡಕ್ಕೆ ಇವ್ರು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಒಂದ್ ವೇಳೆ ಮೋದಿಜಿ ಅವರು ನೋಡಿ, ಇವ್ರು 24 ಗಂಟೆ ಮೋದಿಜಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ, ಮೋದಿಜಿ 24 ಗಂಟೆ ಅಧಿಕಾರದಲ್ಲಿರ್ಬೇಕು ಅಂತ ಕೆಲಸ ಮಾಡ್ತಾ ಇದ್ರೆ ಕಾಂಗ್ರೆಸ್ ಲೀಡರ್ಶಿಪ್ ಅವ್ರಿಗೋಸ್ಕರ 48 ಗಂಟೆ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಅವರ ಪ್ರಶ್ನೆ ಏನು ಅಂದ್ರೆ 2024ರಲ್ಲಿ ಏನಾಗುತ್ತೆ ಇಲ್ಲ ಅಂತ ಇಲ್ಲ ಇಲ್ಲ ನಿಮ್ಗೆ ಇಲ್ಲ ಅನ್ಸುತ್ತೆ? ಈಗ ನಾನು ಇವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಅಂತಂದ್ರೆ ನೋಡಿ, ಒಂದ್ ವೇಳೆ ನಾನು ಬಿಜೆಪಿ ಗೆಲ್ತಾರೆ ಅಂದ್ರೆ ನಾನು ಬಿಜೆಪಿನೂ ಅಂತಾರೆ, ನಾನು ಕಾಂಗ್ರೆಸ್ ಮುಂದಕ್ಕೆ ಬರುತ್ತೆ ಅಂದ್ರೆ ಇವನು ಕಾಂಗ್ರೆಸ್ ಸೇರಕ್ ನೋಡ್ತಾ ಇದ್ದಾನೆ ಅಂತಾರೆ. ಆದ್ರೆ ನೀವು ಸಾರ್ವಜನಿಕರಿಗೆ ಹೇಳ್ಬೋದಲ್ಲ, ನೀವು ಸ್ವಾಮಿ, ಹಾಗೆ ಈಗ ಸುಮ್ನೆ ಹೇಳಿ ಜನಕ್ಕೂ ಕೇಳಿಸ್ಕೊತಾರೆ. ಗೊತ್ತು, ನಿಮಗೂ ಗೊತ್ತಿದೆ, ನಿಮಗೂ ಚೆನ್ನಾಗ್ ಗೊತ್ತಿದೆ, ನನಗೂ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ.